ಜೋಡಿಸಿಡ್ಬೇಕು ಇನ್ನ ಜಗ್ಗಿ ಕಷ್ಟ ಪಾಪ ಮುಂಜಾನೆ ಅಂತ ಎಷ್ಟು ಕೆಲಸ ಮಾಡಿದ್ರೆ ನಂಗೆ ಎಷ್ಟು ಸಹಾಯ ಮಾಡಿರಲ್ಲ ಅದಕ್ಕೆ ನೀವು ಕುಂದರೆ ನಾ ಮಾಡ್ತೀನಿ. ಅಲ್ಲ ಈಕೆ ಹುಚ್ಚಿಗೆ ಚಿಡ್ದತ್ತ ಇದಕ್ಕೆ ಅಲ್ಲ ಮೊನ್ನೆ ಅಡವ್ಯಾಗ ಹೋಗಿ ಕಳ್ಕೊಂಡ್ ಬಂದಂಗಂದ್ರೆ ದರಿದ್ರ ಹುಚ್ಚ ಹಿಡಿದಂಗೆ ಐತಿ ಇದಕ್ಕೆ. ಅಲ್ಲ ಗಾಡಿ ನೋಡ್ಕೊಂಡು ಮಕ್ಕ ಮ್ಯಾಕಿ ತಗೊಂಡು ಮಾತಾಡಕತ್ತಲ್ಲ ಗಾಡಿ ಏನದ ಕೂಟ ಮಾತಾಡ್ತೈತೆ ಯಾಣೆ ಬಾರ್ಗಣೆ ಚೌತಿ. ಲಕ್ಷ್ಮಿ ನೀನು ಯಾವ ಚಿಂತೆನೂ ಮಾಡಬೇಡ, ನಾವು ಐತಲ್ಲ ನಿನ್ಗ ನಾನು ಬಂಡೆ ತಿಕ್ತೀನಿ ಇಲ್ಲದಂದ್ರೆ ಇದ್ದೆವು ಇದು ಹೋಗಿ ಕುಳ್ಬೇಡ ಬರ್ತಾನೆ. ನೀ ಆರಾಮ ರಾಣಿಗತೆ ಕಾಲ್ ಮೇಲೆ ಕಾಲು ಹಾಕೊಂಡು ಅಲ್ಲಿ ಕುಂದಿರು. ಅಯ್ಯ ಪಾಪ ಆ ಫ್ರೆಂಡಿಗೆ ಕೆಲಸ ಮಾಡಿ ರೂಢ ಇಲ್ಲ ಅಂತ ಹೇಳ್ತಾನಲ್ಲ, ನೀನು ಯಾಕೆ ಸುಮ್ಮನೆ ಇದು ಮಾಡ್ತಿದ್ದಿ? ಬೇಡ ನಾ ಮಾಡ್ತೀನಿ, ನೀವು ಆರಾಮ್ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂದರಿ. ಅಯ್ಯೋ ದೇವ್ರೆ ಗಾಡಿ ಯಾರದಾರ ಯಾರಿಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂದ್ರ ಅಂತ ಅನ್ನಕತ್ತಾರ. ಈಕಿ ಯಾರು ಹೇಳಕತ್ತ ಅಲ್ಲ ಯಾರು ಆ ಕಡೆಯಿಂದ ಯಾರು ಮಾತಾಡೋಲ್ರು ಏನು ಸುಡ್ಗಾರ್ ಸಂಟಿಕೊಂಬಿಲ್ಲ ಗಾಡಿ ಎಲ್ಲಾರು ಮಾತಾಡ್ತೈತೆ ಈಕಿನೂ ಗಾಡಿಗೆ ಮಾತಾಡ್ತಾ ಗಾಡಿಗೆ ಇದಕ್ಕೆ ಹುಚ್ಚ ಹಿಡ್ದಂಗೆ ಐತಿ. ಏ ಲಕ್ಷ್ಮಿ ಏ ಅದೇನದ ಗಾಡಿ ಕಡೆ ನೋಡ್ಕೊಂತ ಗಾಡಿಗೆ ಬಿಟ್ಟ ಮಾತಾಡ್ತೀಯನ ಏನು ಗಾಡಿಗೆ ಯಾರು ಅದಾರ ನಿನಗೆ? ಅಲ್ಲ ನಮ್ಮ ಕಣ್ಣಿಗೆ ಅಂತ ಕಾಣೋರು ಬಿಡು ನಿನ್ನ ಕಣ್ಣಿಗೆ ಕಾಣಕತ್ತಾರನ ಯಾರದ್ರಲ್ಲಿ ಯಾರು ಬಿಟ್ಟ ಮಾತಾಡಕತ್ತಿ? ಲಕ್ಷ್ಮಿ ಯಾರು ಇಲ್ಲ ಸುಮ್ಮನೆ ಹಂಗ ನಾನು ಮಾತಾಡಕತ್ತಿದ್ನಿ ಅಂತ ಹೇಳ. ಅದು ಚಿಗವ ಯಾರು ಇಲ್ಲ, ನಾನು ಹಂಗೆ ಸುಮ್ಮನೆ ಆಟಾಡ್ಕೊಂತ ಹಂಗೆ ಮಾತಾಡಕತ್ತಿದ್ದೆ. ಹಂಗೆ ಆಟಾಡ್ಕೊಂತ ಮಾತಾಡಕ್ಕೆ ಹೋಗ್ಬೇಡ ಹೆಣ್ಣಿಗೆದಿ ನಾಳೆ ಕೊಡ್ತಬೇಕತ್ತಿದ್ದಿ ಹುಚ್ಚಿ ಅಂತಂದು ಮತ್ತೆ ನಾಳೆ ಇಲ್ಲೇ ನಮ್ಗೆ ಜೋಡಾಗಿ ಹಿಂದ ಕರ್ಸಿ ಹುಚ್ಚಿ ಅಂತಂದು ಹೋಗೋಗ ಹುಚ್ಚರಕಾರ ಮಾಡ್ಕೊಂತ ನಿಂತಾಳೆ ಇಲ್ಲಿ ಹೋಗು. ಮೊದಲ ಬಡ ಬಡ ಅಷ್ಟು ಬಡೆ ತಿಕ್ಕ ಆ ಹೇಳಿದಲ್ಲ ಸಗಣಿ ಒಂದೆಲ್ಲ ಕುಳ್ಬಿಡಿ ಇನ್ನು ಜಗ್ಗಿ ಕೆಲಸ ಏನು ಮಾಡ್ತಾವನ ನನ್ಗೆ ಮತ್ತೆ ಏನಾರು ತೊಗೊಂಡು ಹೊಡಿಬೇಕನ್ಸುತ್ತೆ ಹೋಗ್ಬೇಡ ಇಲ್ಲಡ ಬಡ ಬಡ ಮಾಡಲಿಲ್ಲ ಅಂದ್ರೆ ಗೊತ್ತೈತಲ್ಲ ನನ್ನ ಕೈ ರುಚಿ ಒಡಕಲ್ ಕಟ್ಟಿಗೆ ತೊಗೊಂಡು ಬಂದು ಹೊಡಿತೀನಿ ಮತ್ತೆ ಆಟಾಡ್ಕೊಂತಲ್ಲಿ ಏನಾರು ಕುಂತ ನೋಡು ಜಲ್ದಿ ಬಡೆ ತಿಕ್ಕೊಂಬ ಅಡಿಗೆ ಮಾಡ್ಬೇಕ. ಲಕ್ಷ್ಮಿ ಹೋಗಿ ಅವೇನೇನೋ ನಾನು ಬಾಂಡೆ ತೊಂಬ ಎಲ್ಲಿ ತಿಕ್ಬೇಕು? ಅದು ಇಲ್ಲೇ ನಮ್ಮ ಮನೆ ಅಂತಲ್ಲೇ ಒಂದು ಕಾಲುವೆ ನೀರು ಬರ್ತೈತಿ ಅಲ್ಲೋ ತಿಕ್ಕೊಂಬರ್ಬೇಕು. ನೀ ಹೋಗು. ಏಯ್ ದೇವ ನೀ ಏನು ಮಾಡಕತ್ತಿ? ಹೋಗು ಅಲ್ಲಿ ಬಡ ಬಡ ದಂಡ ಅಂತಲ್ಲಿ ಆಗಲ್ಲ ಚಟ್ನಿ ಅಷ್ಟು ಅದನ್ನೆಲ್ಲ ಪುಟ್ಟಾಗಿ ತುಂಬಿಟ್ಟಿಯಲ್ಲ ಅವಷ್ಟು ತೊಗೊಂಡು ಗೋಡಿ ಬಿಡಿ ಏನೋ ಹೇಳಿದ್ರೆ ಒಣಗಿದು ಅಷ್ಟು ತೊಗೊಂಡು ನೀಟಾಗಿ ಜೋಡಿಸ್ಬೇಕಂತಲ್ಲ ಎಲ್ಲ ಮಾಡು. ಸುಮ್ಮನೆ ಯಾಕಲ್ಲಿ ನಿಂತು ದಂಡಕ್ಕೆ ನಿಂದಿರ್ತಿ? ತಾಳಲಾರೆ ನಾನು ತಾಳಲಾರೆ, ನಿನ್ನ ಕೈಯಿಂದ ದೆವ್ವ ಅಂತ ಅನಿಸಿಕೊಳ್ಳೋದು ನಾನು ತಾಳಲಾರೆ. ತಲೆ ಸಿಡಿದು ಹೋಳಾಗ್ತಾ ಐತಿ ನಿನ್ನ. ಮತ್ತಿಲ್ಲೋಡು ನನಗೆ ಚಂದಗೆ ರಾಮು ಅಂತ ಕರೆಯೋದು ಎಷ್ಟು ಬರೀ ಹೇಳ್ಬೇಕು ನಿನಗ? ಅಪ್ಪ ಮಾರಾಯ ನಾಟಕ ಡೈಲಾಗ್ ಬೇಡವಪ್ಪ, ನನಗೆ ನಾಟಕ ಅಂದ್ರೆ ಮೊದಲಾಗಿ ಬರ್ತಿದ್ದಿಲ್ಲ. ಹೋ ಸುಮ್ಮನೆ ಏನು ಕೆಲಸ ಐತೆ ನಾವು ಮಾಡೋಗಪ್ಪ. ಅಲ್ಲ ಒಂದು ದಿವಸಂದ್ರೆ ನಾನು ಯಾರಿಗೂ ಅಂಜಿಲ್ಲ, ನಾನು ಕಟ್ಕೊಂಡು ಏನು ತೆಗ್ಸೋಕ್ಕೂ ಇಷ್ಟು ಕೆಲಸ ಮಾಡಿ ಸೇವೆ ಮಾಡಿಲ್ಲ ನಾನು. ಈಗ ಏನದಕ್ಕೆಲ್ಲ ಓದ್ ಮಾಡ್ಬೇಕು ನಾನು. ಫ್ರೆಂಡು ತಗೋ. ಲಕ್ಷ್ಮಿ ಇಷ್ಟ ಕುಂದ್ರ ಬಾಂಡೇನ? ಅಯ್ಯೋ ಫ್ರೆಂಡು ಇವತ್ತಿನ ಭಾಳ ಕಮ್ಮಿ ಅದಾವು, ದಿನ ಜಗ್ಗಿ ಇರ್ತಾವ. ನನಗೆ ಅಲ್ಲಿ ಹೊತ್ಕೊಂಡು ಹೋಗೋಷ್ಟೊತ್ತಿಗೆ ತಲೆ ಬ್ಯಾನಿ ಕೈ ಬ್ಯಾನಿ ಕುತ್ತಿಗೆ ಎಲ್ಲ ಬ್ಯಾನಾಗಿರ್ತಾವ ಗೊತ್ತನ. ತಿಕ್ಕಷ್ಟೊತ್ತಿಗೆ ಕೈ ಅನ್ನೋದು ಜಗ್ಗಿ ಬ್ಯಾನಾಗಿರ್ತೈತಿ. ಮತ್ತೆ ಏನು ಮಾಡಕ್ಕೆ ಹಂಗಿಲ್ಲಲ್ಲ ಹಂಗ ತಿಕ್ಕೊಂಡ್ ಬರ್ತಿದ್ದೆ. ಮತ್ತೆ ಇನ್ನ ಇವತ್ತು ಭಾಳ ಕಮ್ಮಿ ಅದಾವ ಗೊತ್ತೇನ? ಹೌದಾ, ಚಿಟ್ಕಿ ಹೊಡೆದ್ರಾಗ ತಿಕ್ಕೊಂಬರ್ತೀನಿ ಬಾ. ಬಾ ಎಲ್ಲೈತೆ ಅಂತ ತೋರ್ಸ್ ನಡಿ ಹೋಗೋಣ. ಫ್ರೆಂಡು ಇಲ್ಲ ಮೆಲ್ಲಕ್ಕಿರೋ ಮತ್ತೆ ನೀರಾಗ ಬಿದ್ದಿದ್ದೋ ಬಾಂಡೆ ಅಷ್ಟು. ನಾನು ತಿಕ್ಕಿ ಕೊಡ್ತೀನಿ ನೀನು ತೊಳಿತೀಯಾ? ಇಲ್ಲಾಂದ್ರೆ ನೀನು ತಿಕ್ಕೊಡು ನಾನು ತೊಳಿತೀನಿ. ಒಂದು ಕೆಲಸ ಮಾಡೋಣ, ನೀನು ತಿಕ್ಕದು ಬೇಡ ನಾನು ತಿಕ್ಕದು ಬೇಡ, ಅವಾಗವೇ ತಿಕ್ಕೋಬೇಕು ಅವಾಗವೇ ತೊಳ್ಕೊಂಬರ್ಬೇಕು. ಹಂಗೆ ಮಾಡ್ಲಾ? ಏನ ನಾವು ತಿಕ್ಕೋದು ಬೇಡ ತಾವ ತಿಕ್ಕೊಂತವ ಹೆಂಗ ಫ್ರೆಂಡು? ನೋಡಿ ಈಗ ಏಯ್ ಪಾತ್ರೆಗಳು ಎಲ್ಲವೂ ಹೋಗಿ ಬಡ 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 ನಿಮ್ಮ ಮೈ ನೀವು ಉಜ್ಕೊಂಡು ಈ ಹರಿಯ ನೀರನ್ನ ತೊಳ್ಕೊಂಬಂದು ಈ ಪುಟ್ಟ್ಯ ಬಂದು ಕುಂದೋರಿ. ಲಕ್ಷ್ಮಿ ಹೋಗೋಣ, ಎಷ್ಟು ಜಲ್ದಿ ಆತ ನಡಿ ಹೋಗೋಣ. ಲಕ್ಷ್ಮಿ ಬಾಯಿ ತಗೋಬಾ ಹೊತ್ಕೋಬಾ. ಹೌದು ಹೌದು ನನ್ನ ಕೈ ಕೊಡು. ಅಲ್ಲ ನೀವು ಯಾರು ನನ್ನ ಮಕ್ಳೆಲ್ಲ ಆಡಕ್ಕೆ ಹೋದ್ವು ಏನೋ ನಾಷ್ಟ ಮಾಡಿಲ್ಲ ನಾನು ಇವಾಗ ಹುಡುಕದ ಒಂದು ದೊಡ್ಡ ಕಷ್ಟ ನೋಡು ತಡಿ ಕರ್ಕೊಂಡ್ರೆ ಬರ್ತೀನಿ. ಅಲ್ಲ ಬಾಂಡೆ ತಿಕ್ಕೊಂಬ ಅಂತ ಹೇಳಿ ಇನ್ನೂ ಇಲ್ಲ ನಿಂತೀಯ ಹೋ ಬಡ ಬಡ ತಿಕ್ಕೊಂಬ ಅಡಿಗೆ ಮಾಡಕ್ಕಂತ ಹೇಳಿಲ್ಲ ಚಿಗವ ತಿಕ್ಕೊಂಡ ತಗೊಂಡ್ಬರಕತ್ತೀನಿ. ಬಾಂಡೆ ತಿಕ್ಕೊಂಬಂದಿಯಾ? ಅಲ್ಲ ಹುಡುಗಿ ಇನ್ನು ಈಗ ಹಿಂಗೆ ತುಂಬ್ಕೊಂಡು ಹೋದಿ ಅಲ್ಲ ತಗೊಂಬಂದೆ ಸ್ವಚ್ಛ ತಿಕ್ಕಿಯಾ ಇಲ್ಲ ಏನು ಹೋಗಿ ನೀರ್ನ ಗಲಗಲ ಅಂತಂದು ಕೈಯಾಡಿಸಿ ಸುಮ್ಮನೆ ಹಿಡ್ಕೊಂಬಂದಿಯಾ? ಕಥ ಇಲ್ಲ ನೋಡ್ತೀನಿ. ಸ್ವಚ್ಛಗ್ಯಾವ ಆದರೂ ಒಂದು ದಿನ ರಾತ್ರಿ ಹೋಗಿ ಬಂದಾಗಿಂದ ಏನೋ ಭಾರಿ ಬದ್ಲ ಕಾಣಕತ್ತೀರಿ. ಅಲ್ಲ ಎಷ್ಟು ಜಲ್ದಿ ಮುಂಜಾನಾಗ ಕಸ ಹೊಡೆದಿ ಕಲ್ಲು ಒರೆಸಿದಿ ರಂಗೋಲಿ ಹಾಕಿದಿ ಸಗಣಿ ಬೆಳೆದಿ ಆಮೇಲೆ ಹಾಲು ಹಿಂಡ್ಕೊಂಬಂದೇವ. ಅಲ್ಲ ಒಂದು 10-15 ನಿಮಿಷ ಆಗಿಬಿಡು ಅಷ್ಟು ಜಲ್ದಿ ಮಾಡ್ಕೊಂಬಂದೆ. ಅಲ್ಲ ಈ ಬಾಂಡೆ ಒಂದು ದೊಡ್ಡ ಪುಟಿ ತುಂಬ ಬಾಂಡೆ ಅದಾವು ನಾನು ಹಿಂಗೆ ಒಳಗೆ ಬರೋಷ್ಟೊತ್ತಿಗೆ ತಿಕ್ಕೊಂಬಂದೆಲ್ಲ. ಅದು ಎಷ್ಟು ಜಲ್ದಿ ತಿಕ್ಕಿದ್ದಿ? ಕೈಯ ಮಷೀನ್ ಅದ ಬಾಬಾ ಭಾರಿ ಚುರುಕಾಗಿ ಬಿಡು.
ಆತಾತ ಬರೀ ಬಣ್ಣ ತಿಕ್ಕಿದ್ದು ಅಂತ ಅಲ್ಲ ಮಕ್ಕ ನೋಡ್ಕೊಂಡು ನಿಂತಲ್ಲ ಹೋಗ ಶಗಣಿ ಹೊಡೆದು ಅಷ್ಟು ಚಂದ ತಗೊಂಡು ಕುಳ್ಳ ಹಚ್ಚಿ ಅದೆಲ್ಲ ಚಂದಾಗಿ ಅದು ಮಾಡ್ತೀನಿ ನಂಗೆ ಹೋಗು ತೆಗೆದು ಅಷ್ಟು ನೀಟಾಗಿ ಜೋಡಿಸೋಗ. ಅಲ್ಲ ಇನ್ನ ಈಗಾರ ಒಂದು ದೊಡ್ಡ ಕುಪ್ಪರಿಗೆ ಹಂಗನ್ನ ಸಗಣಿ ಹೇತಿತ್ತು ತೊಗೊಂಡು ಹೋಗಿನಿ ಇನ್ನೂ ಒಳ್ಳೆ ಬರೋದ್ರಾಗ ಮತ್ತೆ ಒಂದು ಯವ್ವಾ ಬರೀ ಇದನ್ನ ಮಾಡೋದತ್ತ ಅಕ್ಕಿ ನೋಡಿದ್ರೆ ಬಾಂಡೆ ತಿಕ್ಕಂತ ಮೆಲ್ಲಕ್ಕೆ ಹೋಗ್ಬಿಟ್ಲು ನನಗ ಇಂಥ ದೊಡ್ಡದು ಅಂಬಿಸ್ಬಿಟ್ಲು ಅತ್ತಾಗ. ಅಷ್ಟಪ್ಪ ಯವ್ವ ಸಾಕತ್ತು ಕೈಯೆಲ್ಲ ಬೇಡ ಹಾಕತ್ತು ಅವನು ಗಾಡಿ ಮೇಲೆ ಜಗದು ಹಚ್ಚಿ ಎಷ್ಟು ಸಗಣಿ ಅಂತನ ಏನು ಕೊಳ್ಳು ಪಾಪ ಆ ಸಣ್ಣ ನೋಡಿ ಲಕ್ಷ್ಮಿ ಹೆಂಗೆ ಮಾಡ್ತಿದ್ದ ಇನ್ನ ನಮ್ಮಂತಾರ ಒದ್ದಾಡಂಗಾಗೈತಿ. ಅಬ್ಬಾ ದೇವ್ರೇ. ಅಯ್ಯ ನಿನ್ನ ಮುಗಿದಿಲ್ಲನೆ ನಾವು ನೋಡ ಅಲ್ಲೇ ಬಾಂಡೆ ತಿಕ್ಕೊಂಬಂದು ಎಲ್ಲ ನಮ್ಮ ಕೆಲಸ ಮುಗೀತು. ಹೊಂಟಿ ಹಂಗ ಇಲ್ಲೇನು ಕುಳು ಬಿಡೋದಂದ್ರೆ ನಂಗೆ ಸುಮ್ಮನೆ ಅದ್ರಾಗ ಓಸು ಹಾಕ್ಲದವಲ್ಲ ಒಂದು ಸಗಣಿ ತೊಗೊಂಬಂದು ಬಡಿಯಷ್ಟೊತ್ತಿ ಮತ್ತೊಂದು ಹೇಳ್ತತಿ ಮತ್ತೊಂದು ಯಪ್ಪ ಸಕ್ಕಾಗಿ ಹೋತತ್ತಾಗ ಸಗಣಿ ಬಳದು ಇವಷ್ಟು ಕುಳ್ಳು ಹಚ್ಚಿ ಕೈ ನಾವು ಬ್ಯಾನಾಗಕತ್ತು. ಹೌದನ ಹಂಗಿದ್ರ ಈಗ ಅದೈತಲ್ಲ ಒಣಗಿದ್ದು ಕುಳೆಲ್ಲ ತಗೊಂಬಂದು ಅಷ್ಟು ತೆಗೆದು ಜೋಡಿಸ್ಬೇಕು ಅಂದ್ರ ಕೈ ಬ್ಯಾನ್ ಹಗುರಾಗತ್ತ. ಏನ ಮತ್ತೆ ಒಣಗಿದ ಕುಳು ತೆಗೆದು ಜೋಡಿಸ್ಬೇಕಾ? ನಾನಿಂದಾಗಲ್ಲ. ನಾಳೆ ಹೆಂಗ ಮತ್ತೆ ಕುಳ್ಳು ಹಚ್ಬೇಕಲ್ಲ ಅವಾಗ ತೆಗಿತೀನಿ ಅವಾಗ ಜೋಡಿಸ್ತು ಸುಮ್ಮನೆ. ನಾಳೆ ಮತ್ತೆ ಇದು ಗಾಡಿ ತುಂಬುತ್ತ ಕುಳ್ಳು ಆಗಂಗಿಲ್ಲ ಅವಾಗ ಈಗ ತೆಗೆದು ಜೋಡಿಸಿದ್ರೆ ನಾನು ಹಚ್ಚಕ್ ಕಣ್ಕೊಲಾಗತ್ತೆ ಬಡ ತೆಗಿಬಾ ಇಲ್ಲ ಅಂದ್ರೆ ಮತ್ತೆ ಲಕ್ಷ್ಮಿಗೆ ಬೈತಾ ಹೊರ್ಚಿಗಮ್ಮ. ಅಯ್ಯಪ್ಪ ದೇವ್ರೇ ಸಾಕತ್ತ ಈ ಬಿಸಿಲು ನೆತ್ತಿ ಸುಡಾಕತ್ತೈತಿ ನನಗಾಗಲ್ಲ. ಆಗಲ್ಲ ಅಂದ್ರೆ ಆಗಂಗ್ ಮಾಡ್ಬೇಕ. ನಾನು ನೀನು ಇಬ್ರು ಲಕ್ಷ್ಮಿಗೆ ಸಹಾಯ ಮಾಡ್ತೀವಿ ಅಂತ ಬಂದ ಮೇಲೆ ನಾವು ಮಾಡ್ಲೇಬೇಕು. ಅಷ್ಟಕ್ಕೂ ಇವೆಲ್ಲ ನಾಟಕ ಬಿಡು, ದೆವ್ವಕ್ಕೆ ಸುಸ್ತನೂ ಆಗೋದಿಲ್ಲ. ಯಾ ನಾಟಕ ಮಾಡ್ತಿ? ಅಯ್ಯ ನಿಜವಾಗೂ ನನಗೆ ನೆತ್ತಿ ಸುರ್ರ ಸುಡಾತೈತಿ. ಆತ ಬರೀ ಇದನ್ನ ಮಾಡೋದು ಇದನ್ನ ಕೇಳೋದತ್ತಲ್ಲ ಬಡ ಜೋಡಿಸ್ಬಾ. ಯಪ್ಪ ದೇವ್ರೇ ಸಾಕತ್ತ ಅಷ್ಟು ಜೋಡಿಸಿ ನೋಡು ಆತ ಈಗ ಸಮಾಧಾನ ಅದೇ. ಆತಲ್ ಕೆಲಸ ಇಲ್ಲ ಅಂದ್ರ ಲಕ್ಷ್ಮಿಗೆ ಮತ್ತ ಅವ್ರ ಚಿಗವ್ವ ಟಾರ್ಚರ್ ಕೊಡ್ತಾಳ ಟಾರ್ಚರ್. ಅದಕ್ಕೆ ಬಡ ಮುಗಿಸು ಅಂತ ಹೇಳಿದ್ದ. ಅಲ್ಲ ನಾವೊಂದು ಮಾತು ಕೇಳ್ತೀನಿ, ನಾವು ದೇವುಗಳು ಹೌದಿಲ್ಲ ನಾವು ಅವ್ರಿಗೆ ಟಾರ್ಚರ್ ಕೊಡ್ಬೇಕು. ಆದ್ರೆ ಅವಕ್ಕಿ ಹೇಳಿದ ಕೆಲಸ ಎಲ್ಲ ಮಾಡಕತ್ತೀವಿ ತಲೆ ಬಿಗಿಸ್ಕೊಂಡು. ನಾವು ಹಂಗಿದ್ರೆ ಕೆಲಸದ ಆಳ ಅಥವಾ ಆಕಿಗೆ ಏನಾರ ಶಿಕ್ಷೆ ಕೊಟ್ಟು ಲಕ್ಷ್ಮಿಗೆ ನ್ಯಾಯ ಒದಗಿಸ್ಬೇಕು ಅಂತ ಬಂದವರು ಕೆಲಸ ಯಾಕೆ ಮಾಡಕತ್ತೀವಿ ನಾವು? ಅದು ಅರ್ಥ ಆಗೋಲ್ತು. ಹೌದಲ್ಲ, ನಾವೇ ಕೆಲಸ ಮಾಡ್ಬೇಕು, ಅವ್ರ ಕೆಲ ಕೆಲಸ ಮಾಡಿಸ್ಬೇಕಾಗಿತ್ತು. ಅವ್ರಿಗೆಲ್ಲ ನಾವು ಬುದ್ಧಿ ಕಲಿಸ್ತೀವಿ ಅಂತ ಬಂದದ್ದು. ಲಕ್ಷ್ಮಿ ಕಾಟ ಕೊಟ್ಟವ್ರಿಗೆ ನಾವು ಕಾಟ ಕೊಟ್ಟು ಅವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಾವು ಕೆಲಸ ಮಾಡಕತ್ತೀವಲ್ಲ. ನನ್ನ ಪ್ಲಾನ್ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ನನಗೆ. ಹಿಂಗ ಮಾಡ್ದಾಗಿತ್ತು. ಹಂಗಾದ್ರೆ ಏನು ಮಾಡ್ಬೇಕು ಇವಾಗ? ಮತ್ತೆ ಕೆಲಸ ಮಾಡ್ಬೇಕಾ ಏನಾರು ಮಾಡ್ಬೇಕಾ? ಹಂಗಾದ್ರೆ ಏನು ಮಾಡೋದು ಬೇಡ, ಇವತ್ತು ರಾತ್ರಿನೇ ಶುರು ಮಾಡೋಣ ನಮ್ಮ ರಿವೆಂಜ್.